ಈ ಎಲೆನ ಸರಸ್ವತಿ ಎಲೆ ಅಂತಾನೂ ಕರೀತಾರೆ. ಬ್ರಾಹ್ಮಿ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಇದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಚುರುಕುತನ ಹೆಚ್ಚುತ್ತೆ. ಇವೆಲ್ಲವೂ ಇತ್ತೀಚೆಗೆ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರನೆ. ಆದ್ರೆ ಕೆಲವ್ರಿಗೆ ಇದು ದಿನ ಈಸಿಯಾಗಿ ಸಿಗುತ್ತೆ, ಮನೆ ಅಂಗಳದಲ್ಲೇ ಬೆಳ್ಕೊಂಡಿರುತ್ತೆ. ಆದ್ರೆ ಇನ್ ಕೆಲವ್ರಿಗೆ ಇದು ಸಿಗೋದ್ ಕಷ್ಟ ಆಗುತ್ತೆ. ಅಂತವ್ರಿಗೆ ಈ ಸೊಪ್ಪು ಸಿಕ್ಕಿದಾಗ ಅದನ್ನ ಬಳಸ್ಕೊಂಡು ಅದರಲ್ಲಿ ಇರುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನ ತುಂಬಾ ದಿನದವರೆಗೂ ಸಸ್ಟೈನ್ ಆಗಿರೋ ಹಾಗೆ ಯಾವ ರೀತಿ ಸ್ಟೋರ್ ಮಾಡ್ಕೋಬಹುದು ಅನ್ನೋ ವಿಧಾನನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ಮಿಕ್ಸರ್ ಜಾರ್ಗೆ ಒಂದ್ 20 ಎಲೆ ಅಷ್ಟು ಬ್ರಾಹ್ಮಿ ಅಥವಾ ಒಂದೆಲ್ಗ ಇದನ್ನ ಹಾಕಿ 1-2 ಸ್ಪೂನ್ ನೀರ್ ಹಾಕಿ ರುಬ್ಕೊಬೇಕು. ಎಲ್ಲ ಪೇರೆಂಟ್ಸ್ಗೂ ಆಸೆ ಇರುತ್ತಲ್ವಾ, ನಮ್ಮ ಮಗು ಓದಿದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಚೆನ್ನಾಗಿ ಓದ್ಬೇಕು, ಮತ್ತೆ ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿ ಹೆಚ್ಚಾಗ್ಬೇಕು ಅಂತ. ನಿಮ್ಗೇನಾದ್ರೂ ಸುಲಭವಾಗಿ ಈ ಸೊಪ್ಪು ಸಿಕ್ತಿದೆ ಅಂತಂದ್ರೆ ಪ್ರತಿದಿನ ಇದನ್ನ ಕೊಡಿ. ಅಥವಾ ಸಿಗ್ಲಿಲ್ಲ ಅಂತಂದ್ರೆ ಸಿಕ್ಕಾಗ ಈ ಸೊಪ್ಪಿನಿಂದ ಈ ರೀತಿಯಾಗಿ ಬ್ರಾಹ್ಮಿ ತುಪ್ಪವನ್ನ ಮಾಡಿ ಶೇಖರಿಸಿಟ್ಕೊಂಡು ಪ್ರತಿದಿನ 1/4 ಚಮಚದಷ್ಟು ಮಕ್ಳಿಗೆ ಕೊಡಿ. 1-1.5 ತಿಂಗಳಲ್ಲಿ ನಿಮ್ಗೆ ಬದಲಾವಣೆ ಗೊತ್ತಾಗುತ್ತೆ. ಶುದ್ಧ ನಾಟಿ ಹಸುವಿನ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದು. ನಾನಿಲ್ಲಿ 1 ಗ್ಲಾಸ್ ನಾಟಿ ಹಸುವಿನ ತುಪ್ಪಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಬ್ರಾಹ್ಮಿ ರಸನ ಹಾಕಿ ಮಾಡ್ಕೊಂಡಿದೀನಿ. ಚರಕ ಸಂಹಿತೆಯಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇದೆ. ಇದನ್ನ ಮೇಧ್ಯ ರಸಾಯನ ಅಂತ ವರ್ಣಿಸಿದ್ದಾರೆ. ಮೇಧ್ಯ ರಸಾಯನ ಅಂದ್ರೆ ಬ್ರೈನ್ ರಿಜುವಿನೇಟರ್ ಅಂತ. ಸ್ಮೃತಿ ಶಕ್ತಿ, ಪ್ರಜ್ಞಾ ಶಕ್ತಿಯನ್ನ ಹೆಚ್ಚಿಸುವಂತಹ ಸಾಕಷ್ಟು ಕೆಪಾಸಿಟಿ ಇದಕ್ಕಿದೆ. 2017 ನಲ್ಲಿ ದ ಯೂನಿವರ್ಸಿಟಿ ಆಫ್ ಓಕ್ಲಹೋಮಾ ಹೆಲ್ತ್ ಸೈನ್ಸ್ USA ಅವರು ಇದ್ರ ಬಗ್ಗೆ ರಿಸರ್ಚ್ ನಡೆಸಿ ಈ ಬ್ರಾಹ್ಮಿ ಎಲೆ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡುತ್ತೆ ಅನ್ನುವಂತ ವಿಚಾರನ ಸಾಬೀತುಪಡಿಸಿದ್ದಾರೆ. ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಅನುಕೂಲ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.